ನನ್ ಬೆಳಿಗ್ಗೆಯಿಂದ ಎಷ್ಟೇ ಖರ್ಚಾಗಿದೆ ನೋಡಿ ಇವಳು ಹೇಳ್ತಾಳೆ. ಬೇಜಾನ್ ಖರ್ಚಾಗಿದೆ ಅಲ್ಲ, 1,00,000 ಮೇಲೆ. ಹಾ 1.5 ಮೇಲೆ ಆಯ್ತು. ಫೈನಲ್ ಆಗಿ ಒಂದು ರಿಂಗ್ ಫಿಕ್ಸ್ ಆಯ್ತು. ಚೆನ್ನಾಗಿದ್ಯಾ ಇನ್ಫಿನಿಟಿ? ನಮ್ ಜ್ಯೋತಿಗಿಂತ ಬ್ರೈಟ್ ಆಗೈತಲ್ಲಪ್ಪ ಕಲರ್. ಬಾಲ್ಕನಿ ನೋಡಿ ಗೈಸ್, ಇದು ಟ್ರೆಂಡಿಂಗ್ ಇದೆ ನೋಡಿ. ಇದು ಈ ತರ ತಗೊಬೇಕಂತ ಆಸೆ. ಇದಕ್ಕೆ ಎಷ್ಟು ಗೊತ್ತಾ? 55,000 ರೂಪಾಯಿ. ಆದ್ರೆ ನಾನ್ ಬಾರ್ಗಿಂಗ್ ಮಾಡ್ತೀನಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸೋನು ಗೌಡ ಯೂಟ್ಯೂಬ್ ಚಾನಲ್. ಇನ್ನ ಯಾರಲ್ಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಏನ್ ಹೇಳ್ತಾರೆ ನಂಗೆ ಗೊತ್ತಿಲ್ಲ, ನನ್ ಬ್ಲಾಗರ್ ಅಲ್ಲ. ಕಲಿಸ್ತಾ ಇದೀನಿ ಅಕ್ಕಂಗೆ ವ್ಲಾಗ್ ಹೆಂಗ್ ಮಾಡೋದು ಅಂತ ಹೇಳಿ, ಮುಂದೆ ಯೂಸ್ ಆಗ್ಲಿ ಅಂತ. ಸೊ ಇನ್ನಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಮಾಡೋ ವಿಡಿಯೋ ನಿಮ್ಗೆ ಡೈರೆಕ್ಟ್ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಸೊ ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ, ಫಸ್ಟ್ ಒನ್ ಗೋಲ್ಡ್ ತಗೊಬೇಕು, ನೆಕ್ಸ್ಟ್ ಮನೆ ನೋಡಕ್ ಹೋಗ್ಬೇಕು. ಸೊ 2 ಸೇರಿ ಒಂದೇ ಬ್ಲಾಗ್ ಮಾಡ್ತೀನಿ. ಅದೊಂದು ಇದೊಂದು ಎಲ್ಲ ಮಾಡಕ್ಕಾಗಲ್ಲ ಅದಕ್ಕೆ. ಸೊ ಇವಾಗ ಫಸ್ಟ್ ಗೋಲ್ಡ್ ತಗೊಳಕ್ ಹೋಗೋಣ, ಬನ್ನಿ. ಕಮ್ ಆನ್ ಲೆಟ್ಸ್ ಗೋ. ಸೊ ಗೈಸ್, ಇವಾಗ ನಾವು ಗೋಲ್ಡ್ ಶಾಪಿಗೆ ಬಂದಿದ್ದೀವಿ ಗೋಲ್ಡ್ ತಗೊಳ್ಳೋಣ ಅಂತ ಹೇಳಿ. ನನಗೇನೆ, ಬೇರೆ ಯಾರಿಗೂ ಅಲ್ಲ. ಸೊ ನೋಡಿ, ಬೇರೆ ಡಿಸೈನ್ ತೋರಿಸಿ, ಬರೀ ಇಷ್ಟೇ ಕೊಟ್ಟಿದ್ದೀರ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಇದೇ ಚೆನ್ನಾಗಿದೆ ಅಲ್ಲ ಗೈಸ್? ಇದು 3 ಗ್ರಾಮ್ಸ್ ಅಂತೆ. ಒಂಚೂರು ದಪ್ಪ ಇರೋದು ತೋರಿಸಿ. ಚೆನ್ನಾಗಿದೆ. ನನಗೆ ಡಿಸೈನ್ ಇಷ್ಟ ಆಯ್ತು. ಚೆನ್ನಾಗಿ ಕಾಣಿಸ್ತಿದೆ ಅನ್ಸುತ್ತೆ. ಇದೊಂದು ಇರಲಿ ಸರಿ, ಇದೊಂದು ಇರಲಿ. ಅದು ಬಿಟ್ಟರೆ ಇದು ಆಂಟಿಯರ್ ರಿಂಗು ಅಲ್ಲೇ, ನಮ್ಮಮ್ಮ ಹಾಕೊಳ್ಳೋ ರಿಂಗು, ನಾನಲ್ಲ ಇದು ಹಾಕೊಳ್ಳೋದು. ಇದು ಬೇಡ ಅಣ್ಣ. ಈ ಥರದಲ್ಲಿ ತೋರಿಸಿ. ಇದು ಹಿಡ್ಕೊಬಚ್ಚ ನಂದು ಹಾರ್ಟ್, ಇದು ನನ್ನ ಹಾರ್ಟ್. 0.5 ಹಾಕಿದ್ಯಾ? ಕಲ್ತ್ಕೊಂಬಿಟ್ಲು. ಇದು ನೋಡೆ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಹೇಗಾಯ್ತು ಗೊತ್ತಾ? ಬಾವುಟ ಥರ, ಬಟ್ ಇಲ್ಲಿ ಆರೆಂಜ್ ಇಲ್ಲ, ರೆಡ್ ಇದೆ. ರೆಡ್ ಅಲ್ಲ, ಪಿಂಕ್ ಬೇಬಿ ಪಿಂಕ್ ಥರ ಬರಲಿಲ್ಲ, ಡಾರ್ಕ್ ನೋಡು. ಬಟ್ ಇದು ಬೀಳ್ಸ್ಕೊಂಡ್ಬಿಡ್ತೀನಿ. ಲೂಸ್ ಇದೆ. ಈ ಕೈಯಲ್ಲಿ ನಂದು ಗೋಲ್ಡ್ ಇದೆಲ್ಲ ಕೈಸ್ ಬಿದ್ದೋಗೈತೆ. ಇದೆಷ್ಟು? 1 ಗ್ರಾಮ. ಬಟ್ ಇಷ್ಟು ಡೈಲಿ ಯೂಸ್ಗೆ ಇದಾಗಲ್ಲ. ಲೈಟ್ ವೆಯ್ಟ್ ಬೇಡ, ತುಂಬ ಇದು ತೂಕ ಇರೋದು ಬೇಕು. ಮಾಡ್ಬೋದಾ ಡೈಲಿ ಯೂಸು? ಇದು ನೋಡಿ, ಕೈ ಸೆಲೆಕ್ಟ್ ಮಾಡಿ. ಇದು ಓಕೆನಾ? ನಂಗೆ ರೆಡ್ ಇಷ್ಟ ಆಯ್ತು. ಅದು 1 ಸಿಂಗಲ್ ಸ್ಟೋನ್ ಇದಾ? ಅವಾಗಲೇ ಇದು ಹಾಕೊಂಡಿದ್ದ, ಇನ್ನೊಂದು ಹಾಕೊಂಡಿದ್ದ. ಇಲ್ಲಿದೆ. ಅದು ಚೆನ್ನಾಗಿತ್ತು. ಇದೆಷ್ಟು ಗ್ರಾಮ್ ಇದೆ? 1 ಗ್ರಾಮ್ 360. ಡೈಲಿ ಯೂಸ್ಗೆ ಆಗಲ್ಲ ಮಚ್ಚ, 1 ಗ್ರಾಮ್ ಎಲ್ಲ ಇರೋದು. ಇದೆಷ್ಟು ಗ್ರಾಮು? ಇದು ಇದ್ರಲ್ಲಿ ಹೈಯೆಸ್ಟ್ ಅದೆಷ್ಟು ಇರೋದು? ಇದು 3 ಗ್ರಾಮ್ ಇದೆ ನೋಡಿ. ಅದೇ ಹೈಯೆಸ್ಟ್. ಇದು ಚೆನ್ನಾಗಿದೆ ಅಲ್ಲ? ಡಿಫ್ರೆಂಟ್ ಆಗಿದೆ. ಇದು ಚೆನ್ನಾಗಿದೆ. ಈ ಅದೆಷ್ಟು ಗ್ರಾಮ್ ಇದೆ? ಇದು 2.8. ಇದು ಬಿಟ್ರೆ ನೆಕ್ಸ್ಟ್ ಮಚ್ಚಿ ಟ್ರೆಂಡಿಂಗ್ ಅಲ್ವೇನ ಇವಾಗ? ಅವಾಗೆಲ್ಲನೂ ಇದೆ ಟ್ರೆಂಡಿಂಗ್. ಕಳ್ಕೊಂಡು ಬೀಸಾಕ್ಬಿಡ್ತು. ಇದೆ. ಇಷ್ಟೇನ ರೆಡಿಮೇಡ್ ಅಣ್ಣ? ಸೊ ಬೆಟರ್ ಐ ಥಿಂಕ್ ವಿ ಗೋ ವಿತ್ ದಿಸ್ ಆರ್ ದಿಸ್. ಅಥವಾ 2 ಹಾಕೊಂಡ್ರೆ ಚೆನ್ನಾಗಿರುತ್ತಲ್ಲ? ಚೆನ್ನಾಗಿದೆ ಆ್ಯಕ್ಚುಲಿ 2.
ನಿಂಗೆ ಮನ್ಸು ಮುಡ್ಕೊಂಡು ಹೇಳು ಮಚ್ಚ, ಇದು ಇಷ್ಟ ಆಯ್ತಾ ಇದು ಇಷ್ಟ ಆಯ್ತಾ? ನಂಗೆ ಎರಡು ಇಷ್ಟ ಆಯ್ತು, ನಿಜವಾಗ್ಲೂ ಎರಡು ಇಷ್ಟ ಆಯ್ತು. ಒಂದೇ ಹೇಳು, ಆಸೆ ಒಂದ್ರ ಮೇಲೆ ಇರಬೇಕು, ಎರಡು ಅಲ್ಲ. ಸ್ವಲ್ಪ ಡಿಫ್ರೆಂಟ್ ಆಗಿ ಚೆನ್ನಾಗಿದೆ, This? ಡಿಫ್ರೆಂಟ್ ಡಿಸೈನ್. ಅದೊಂಥರ ಚೆನ್ನಾಗಿದೆ ಸಿಂಗಲ್. ಇದಾ? ಐ ಮೀನ್ ರೆಡ್ ಬ್ರೈಟ್ ಆಗಿ ಕಾಣ್ತದೆ ವೈಟ್ ಸ್ಟೋನ್ಸ್ ಮಧ್ಯೆ. ಇದು ಡೈಲಿ ಯೂಸ್ ಮಾಡ್ಬೋದಾ? ಅದು ಸ್ಟೋನ್ಸ್ ಬಿದೋಗಲ್ಲ ಅಲ್ಲ ಇದೆಲ್ಲ? ಏನು ಬಿದ್ರೆ ಅವ್ರನ್ನೇನು ಕೇಳೋಕ್ಕಾಗುತ್ತಾ ನಾವು? ನೋಡಿ ಇವಾಗ ಇಷ್ಟು ಡಿಸೈನ್ ಇದೆ ನೋಡಿ, ಇಷ್ಟು ಡಿಸೈನ್ ಇದೆ. ಇವಾಗ ಇದು ಒಂದು ಸೆಲೆಕ್ಟ್ ಮಾಡಿದ್ದೀವಿ, ಇದು ಒಂದು ಮಾಡಿದ್ದೀವಿ. ನೋಡೋಣ, ನಮ್ಮಮ್ಮನಿಗೆ ಒಂದು ಫೋಟೋಸ್ ಕಳಿಸ್ತೀನಿ, ನಮ್ಮಮ್ಮ ಯಾವ್ದು ಸೆಲೆಕ್ಟ್ ಮಾಡುತ್ತೆ ಅದು. ಮಚ್ಚ ನೋಡು ಇದರಲ್ಲಿ ಇನ್ಯಾವುದಾದ್ರು ನಿನಗೆ ಇಷ್ಟ ಆಗಿದ್ದು. ಇದು ಚೆನ್ನಾಗಿದೆ, ಬಟ್ ಇದು ತುಂಬ ಚಿಕ್ಕ ಆಯಿತು. ಈ ಬೆರಳಿಗೆ ಆಗಲ್ಲ. ಚಿಕ್ಕದಾಯ್ತಾ? ದೊಡ್ಡದಾಯ್ತಾ ಚಿಕ್ಕದಾಯ್ತಾ? ಚಿಕ್ಕದಾಯ್ತು. ಸಿ, ಇದು ಇಲ್ಲಿಗೆ ಆಗೋದು. ಏನು ಇದು ಚೆನ್ನಾಗಿತ್ತು. ಅದು ಡೈಲಿ ಯೂಸ್ಗೆ ಆಗಲ್ಲ ಮಚ್ಚ, ಇದು ಮುರಿದೋಗುತ್ತೆ. 1 ಗ್ರಾಮ್ ಎಲ್ಲ ಇದಷ್ಟೇ ಅಲ್ಲ, ಅಷ್ಟೇ. ಇದರಲ್ಲೇ ತಗೊಂಡು ನೀನು ವೆಯ್ಟ್ ಇರೋ ತಗೊಬೇಕು ಅಷ್ಟೇ. ಆರ್ಡ್ರ್ ಕೊಟ್ಟು ಮಾಡಿಸ್ಬೇಕಾಗುತ್ತೆ, ಇಲ್ಲಾಂದ್ರೆ ಡೈಲಿ ಯೂಸ್ಗೆಲ್ಲ ಬರ್ತಿಲ್ಲ. ಸೊ ಬೆಸ್ಟ್ ಇವಾಗಿದ ಹಾಂ ಅದೇ ಗೈಸ್, ಇದೆರಡರಲ್ಲಿ ಇವಾಗ ಕೆಲವೇ ನಿಮಿಷಗಳಲ್ಲಿ ಡಿಸೈಡ್ ಮಾಡ್ತೀವಿ, ವೆಯ್ಟ್ ಮಾಡಿ. ಗೈಸ್ ಎಂತ ಗೊತ್ತಾ, ಇವಾಗ ಇದು ಟ್ರೆಂಡಿಂಗ್ ಇದೆ ನೋಡಿ. ಇದು ಈ ಥರ ತಗೊಬೇಕಂತ ಆಸೆ, ಆದರೆ ಇದು ಬೇಡಪ್ಪ, ಆಮೇಲೆ ಹಾಕಿರೋಲ್ಲ ಬೈದ್ ಬಿಡ್ತಾರೆ. ಆ್ಯಕ್ಚುಲಿ ಇದು ಹಳೆ ಕಾಲದ್ದೇ ತಾನೇ ಉಂಗ್ರ, ಇವಾಗ ಫ್ಯಾಷನಾಗಿ ಮಾಡ್ಕೊ ಚೆನ್ನಾಗಿ ಕಾಣಿಸಿದ್ಯಾ ಗೈಸ್? ಚೆನ್ನಾಗಿದೆ ಅಂದರೆ ತಗೊಬೋದಪ್ಪ ನಾನು ಇವಾಗ. ನಿಂಗೆ ಏನು ಅನಿಸ್ತೇನೆ ಮಚ್ಚ? ಚೆನ್ನಾಗಿದೆ, ಬಟ್ ಇದಕ್ಕಿಂತ ಅದೇ ಚೆನ್ನಾಗಿದೆ. ನಂಗೆ ಅದೇ ಇಷ್ಟ ಆಯ್ತು. ಇದೇ ಫಸ್ಟ್ ಹಾಕಿದ್ದು ಪೆಂಗಿ. ಇದೆ ಇದಕ್ಕೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಚೆನ್ನಾಗಿದೆ. ಅಂದ್ರೆ ಇವಳು ಇದು ಬೇಡ ಅಂತ ಹೇಳ್ತಾ ಇದ್ದಾಳೆ, ಇದು ಫೈನಲ್ ಆಗಿ ತಗೋ ಅಂತ ಹೇಳ್ತಾರೆ. ಎರಡಲ್ಲಿ ಯಾವ್ದು ಆರ್ ದಟ್ ದಿಸ್ ಆರ್ ದಿಸ್. ಎರಡಲ್ಲಿ ಯಾವ್ದನೋ ಒಂದು. ಓಕೆ, ಇದರಲ್ಲೇ ಸೆಲೆಕ್ಟ್ ಮಾಡೋಣ ನಮಗೆ. ಗೈಸ್ ಫೈನಲಿ ಇದು ಇನ್ಫಿನಿಟಿ ಇರೋದು ಇಷ್ಟ ಆಯ್ತು ನನಗೆ. ನೋಡಿ ಏನ್ ಸಖತ್ತಾಗಿದೆ ಅಲ್ಲ, ಯಶಸ್ಸ ನೋಡಿ ಫೈನಲ್ ಇದು ಇಷ್ಟ ಆಯ್ತು. ಹಾಕೊಂಡು ತೋರಿಸ್ತೀನಿ ರೀ. ಸರ್ ಇಷ್ಟೇ ಇರೋದಾ? ಅದು ತುಂಬಾ ದೊಡ್ಡ ದೊಡ್ಡ ಆಯ್ತಲ್ಲ. ಸಿ, ಚೆನ್ನಾಗಿ ಕಾಣಿಸ್ತಿದ್ಯಾ? ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಯಾವ್ದು ಬಾಳ ತರ ಏನಿಲ್ಲ. ಸೊ ಇವಾಗ ಒಂದು ಪೆಂಡೆಂಟ್ ನೋಡೋಣ ಅಂತ ನೋಡ್ತಾ ಇದೀವಿ. 1 ಗ್ರಾಮ್ ಅಲ್ಲಿ, ಜಾಸ್ತಿ ದೊಡ್ಡದು ಬೇಡ. ಡಿಸೈನ್ ತೋರಿಸ್ತೀನಿ ಹೇಳೆ. ಅದೇ ಇದೊಂದು ಹಾರ್ಟ್ ಬಿಟ್ರೆ ಯಾವ್ದು ಚೆನ್ನಾಗಿರೋದು ಅನ್ಸ್ತಲ್ಲ. ಎಲ್ಲ ಸ್ವಲ್ಪ ಹಳೆ ಕಾಲದ ತರನೇ ಡಿಸೈನ್ಸ್ ಎಲ್ಲ. ಅಟ್ಲೀಸ್ಟ್ ಬರೀ ಒಂದ್ ಸ್ಟೋನ್ ಇದ್ದಿದ್ದು ಚೆನ್ನಾಗಿರ್ತಿತ್ತು, ಬರೀ ಈ ತರ ಸ್ಟೋನ್ ಇಲ್ಲ. ಇದೆಷ್ಟಿದೆ ನೋಡಿದ್ರೆ 920 ಇಲ್ಲಿನಾ? ಓಕೆ, 1 ಗ್ರಾಮ್ ಇಲ್ಲ. ಚೆನ್ನಾಗಿದೆ ಅಲ್ವಾ? ಇದು ಚೆನ್ನಾಗಿದೆ. ಇದು ಒಂದ್ ಕೊಡಿ ನೋಡ್ತೀನಿ. ನೈಸ್ ನೈಸ್, ಅದಕ್ಕಿಂತ ದೊಡ್ಡದಿದೆ, ಬಟ್ ಸ್ಟಿಲ್ ಅಷ್ಟೊಂದು ಚೆನ್ನಾಗಿದೆ. ಚೆನ್ನಾಗಿದೆ ನೈಸ್. ಓಕೆ ಗೈಸ್, ಹಂಗು ಹಿಂಗು ಎಲ್ಲ ಮಾಡಿ ಫೈನಲಿ ಈ ರಿಂಗ್ ತಗೊಂಡಿದ್ದೀನಿ. ಇದಕ್ಕೆ ಎಷ್ಟು ಗೊತ್ತಾ? 55,000 ರೂಪಾಯಿ. ಆದರೆ ನಾನು ಬಾರ್ಗಿಂಗ್ ಮಾಡ್ತೀನಿ, ಸ್ವಲ್ಪ ಕಮ್ಮಿ ಕೊಟ್ಟಿದ್ದೀನಿ ಅಷ್ಟೆ. ಸಕ್ಕತ್ತಾಗಿದೆ ಅಲ್ಲ? ಇಷ್ಟ ಆಯ್ತು ಗೈಸ್. ನಿಮ್ಗೆ ಇಷ್ಟ ಆಯ್ತಾ? ನಿಂಗೆ ಇಷ್ಟ ಆಯ್ತಲ್ಲೇ? ಆದರೆ ಇದನ್ನ ನಾನು ಡೈಲಿ ಯೂಸ್ ಮಾಡಲ್ಲ. ಯಾಕೆ ಹೇಳಿ? ಸ್ಟೋನ್ ಉದ್ರೋಗ್ಬಿಟ್ರೆ ಜೀವನ ಹೋಗ್ಬಿಡುತ್ತೆ, ಅದಕ್ಕೆ. ಸೊ ಇದಾಯ್ತು. ಸೊ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತ ಹೇಳ್ತೀನಿ, ವೇಟ್ ಮಾಡ್ತಾ ಇರಿ. ಬಾಯ್ ಗೈಸ್, ಇವಾಗ ನಾವು ಊಟ ಮಾಡಕ್ ಬಂದಿದ್ದೀವಿ. ಸೊ ಬಾಯಲ್ಲಿ ನೀರು ಬರ್ಸಲ್ಲ ನಿಮಗೆ, ನಮ್ಗೆ ಆಲ್ರೆಡಿ ಬರ್ತದೆ. ನಾವು ಆರ್ಡರ್ ಮಾಡಿರೋದು ಚಿಕನ್ ಬಿರಿಯಾನಿ, ಬೋಟಿ ಗೊಜ್ಜು, ಕಬಾಬ್, ಏನೇನೇನೋ ಮಾಡಿದೀವಿ, ಬಟರ್ ಮಿಲ್ಕ್ ಎಲ್ಲ. ಸೊ ಇವಾಗ ಪ್ಲೇಟ್ಗೆ ಹಾಕೊಂಡು ತಿನ್ಬೇಕಾದ್ರೆ ಒಂದು ತುತ್ತು ತಿಂತಾರ ತೋರಿಸ್ತೀವಿ. ಊಟ ಜಾಸ್ತಿ ತೋರಿಸ್ಬಾರ್ದು ಅದಕ್ಕೆ. ಬಾಯ್ ಗೈಸ್. ಹೆಂಗ್ ತಿಂತಾವಳು ನೋಡಿ, ಪಕ್ಕ ಸರಿ ನಾನ್ ವೆಜ್ ಹಂಗ ಹಾಕೊಳ್ಳೋದಲ್ಲ.
ಹೆಂಗೈತೆ ಬೆಂಕಿ ಬೆಂಕಿ ನಿಜ ಹೇಳು. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. Amazing. ನಿಜವಾಗ್ಲೂ ಸಕ್ಕದಾಗೈತೆ ಗೊತ್ತಾ. ನಾವು ಕೈಯಲ್ಲಿ ತಿಂತೀವಪ್ಪ. ಹೌದು, ಹಿಂದಿನೆಲ್ಲ ನೋಡಕ್ ಮಾತ್ರ ಸ್ಪೂನೇ ಬೇಕು, ಹಂಗೆ ಬೇಕು, ಅವೆಲ್ಲ ನಾಟಕ ಎಲ್ಲ ಇಲ್ಲ. ದೇವ್ರ ಕೈ ಕೊಟ್ಟಿದ್ದಂತಾನೆ ಚೆನ್ನಾಗಿ ತಿನ್ಬೇಕು ಕೈಯಲ್ಲಿ. ಒಂಥರ 13th ಫ್ಲೋರ್ ಅಲ್ಲಿ ಖಾಲಿ ಇರೋದು ಮನೆ. ನಂಬರ್ ಬಂದ್ಬಿಟ್ಟು ಮನೆ 1304. ನೋಡೋಣ ಹೆಂಗಿರುತ್ತೆ. 3 BHK ಇದು ಯಪ್ಪ ಒಂದೇ ಮನೆಗೆ ಕೊಟ್ಟದ. ಒಂದೇ ಮನೆ 3 BHK. ಸೊ 3 BHK ಅಂತೆ. ನೋಡೋಣ ಹೇಗಿದೆ ಅಂತ. ಬಟ್ ಹಳೆ ಮುಂದೆಯಿಂದ ನೋಡಿದ್ರೆ ಹಳೆ ಬಿಲ್ಡಿಂಗ್ ತರನೇ ಇದೆ. ನೋಡ ಹೇಗಿದೆ ಅಂತ. ಬನ್ನಿ ಗೈಸ್. ಕಳ್ಳಿ ತೆಗಿತೋಳೆ ಕತ್ಲೆಲಿ. ಕತ್ಲೆ ಅಲ್ಲ ಬೆಳಗ್ಗೆ, ಬಟ್ ನೋಡಿ ಗೈಸ್ 3 BHK ಇದು ನೋಡಿ ಹೆಂಗೈತೆ. ಓ ಇದು ಟಿವಿ ಸೋಕೇಸು ಇಷ್ಟು. ಅಂಡ್ ಇದು ಬಾಲ್ಕನಿ. ಹಾಲ್ ಇದು ಇಷ್ಟು ಹಾಲ್ ಇದೆ. ಅಂಡ್ ಕಿಚನ್ ಓಪನ್ ಕಿಚನ್. ಇದು ಸ್ಟೋರ್ ರೂಮು. ಕಲರ್ ನಂಗೆ ಅಷ್ಟು ಇಷ್ಟ ಆಗಲಿಲ್ಲಪ್ಪ, ಬೇಡ ಕ್ಯಾನ್ಸಲ್. ಅದು 3 BHK ಹೆಂಗೈತೆ ಅಂತ ತೋರಿಸ್ತಾ ಇದೀನಿ ನಿಮ್ಗಷ್ಟೇ. ಇಲ್ಲೇನೆ ಇಟ್ಕೊಳಕ. ಓಪನ್ ಕಿಚನ್ ಮಾಡಬಾರ್ದಿತ್ತಲ್ಲೇನೆ. ಇಲ್ಲಿ ಇದು ಅಂತ ಇಟ್ಕೊಳಕ್ ಅನ್ಸುತ್ತೆ ಅಷ್ಟೇ. ಓಕೆ, ಇವಾಗ ರೂಮ್ಗಳನ್ನ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ನಿಮ್ಗೆ ಒಂದು ವಾಶ್ರೂಮ್ ಇದೆ. ಒಂದು ಮಿರರ್ ಇದೆ. ರೂಮ್ ನೋಡಿ ಗೈಸ್, ಬಂದ ತಕ್ಷಣ ಈ ತರ ನಿಮಗೆ ಕಬೋರ್ಡ್ ಇದೆ. ಸ್ಟೆಪ್ಸ್ ಮಚ್ಚ ಕಬೋರ್ಡ್ ನೋಡ್ಬಾ. ಏನಕ್ಕೆ ಸಾಕಾಗುತ್ತೆ ಕಬೋರ್ಡು. ಮೋಸ್ಟ್ಲಿ ಅವಾಗ ಪ್ಲಾನ್ ಇಲ್ಲದೆ ಮಾಡ್ಬಿಟ್ಟಿದ್ದಾರೆ ಅನ್ಸುತ್ತೆ ಕಣೆ ಅಲ್ವಾ. ನಂಗಂತೂ ಇಷ್ಟ ಅದೇ ಒಂಚೂರು. ಓ ಇದು ಬಾಲ್ಕನಿ ಬೇರೆ ಐತೆ. ಕೋಸು ಉದ್ದಿನ ಕೊತ್ತಂಬರಿ. ಜಾಸ್ತಿ ಸ್ಟಡಿ ಅಲ್ವಾ. ಇದು ನೋಡು ನೀನು ಕಬೋರ್ಡ್ ನೋಡು. ಏನ್ ಗೊತ್ತಾ ಮಚ್ಚ, ಇವಾಗಿನಾದ್ರೆ ಇದನ್ನ ಎಷ್ಟು ನೀಟಾಗಿ ಕಟ್ತಿದ್ರು. ಆಗಿನಲ್ವಾ ಸ್ವಲ್ಪ ತುಂಬಾ ಬ್ರೈಟ್ ಕೋರ್ಸ್ ಯಾರಿಗೆ ನಮ್ ಜೊತೆಗಿಂತ ಬ್ರೈಟ್ ಆಗೈತಲ್ಲಪ್ಪ ಕಲರ್. ಬಾಲ್ಕನಿ ನೋಡಿ ಗೈಸ್. ಇದು 2 ಮಾಸ್ಟರ್ ಬೆಡ್ರೂಮ್ ಕಡೆ. ಸೊ ಇದಾಗಿತ್ತು ಇವತ್ತಿನ ರೂಮ್ ಟೂರ್. ಸೀರಿಯಸ್ಲಿ ನಂಗೆ ಇಷ್ಟ ಆಗಿಲ್ಲಪ್ಪ ಇದು. ಈ ಕಲರ್ ಎಲ್ಲ ತೆಗ್ಸ್ಬೇಕು ಕಣೆ, ಆಗ ನಿನ್ನಂತೆ ಬರ್ತಾರೆ. ಗೈಸ್ ಮನೆ ಚೆನ್ನಾಗಿದೆ, ಇಂಟೀರಿಯರ್ ಕೂಡ ಚೆನ್ನಾಗಿದೆ, ಬಟ್ ಓಪನ್ ಕಿಚನ್ ಅದೇ ಓಪನ್ ಕಿಚನ್ ಇರಬಾರ್ದಿತ್ತು. ಒಂದು ಗೋಡೆ ಹಾಕ್ಬೇಕಿತ್ತು. ಪ್ಲಸ್ ಕಬೋರ್ಡ್ಗಳದ್ದು ಕಲರ್ ಚೇಂಜ್ ಮಾಡ್ಬೇಕಿತ್ತು. ನಂದು ಆರೆಂಜ್ ನಿಂದು ಆರೆಂಜ್ ಫೋನ್ ತೋರ್ಸ. ಸೊ ಇಷ್ಟ ಆಗಿತ್ತು ಸಾಕಪ್ಪ. ನೆಕ್ಸ್ಟ್ ಬನ್ನಿ.
ಅಮ್ಮ ಸಾಕಾಯ್ತು ಗೈಸ್, ಮನೆ ನೋಡಿ 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 ನಮ್ಗೆ. ಸಾಕಾಯ್ತು. ಸೊ ಇವಾಗ ಏನಿದ್ರು ಅವಳಿಗೊಂದು ಕಾಫಿ ಗೀಫಿ ಕುಡಿಸಿ ಅವಳ ಮನೆಗೆ ಕಳಿಸ್ಬೇಕು. ಬರ್ತೀನಿ ಅಂದ್ರೆ ಕರ್ಕೊಂಡು ಹೋಗ್ತೀನಿ ನಮ್ಮ ಮನೆಗೆ. ಗೈಸ್ ಎಷ್ಟು ಚೇಂಜಸ್ ಆಗ್ತಿದೆ ಗೊತ್ತಾ ನನ್ನ ಬಾಡಿಲಿ. ಏನಕ್ಕಂದ್ರೆ ಟ್ಯಾಬ್ಲೆಟ್ ತಗೊಳ್ತಾ ಇದ್ರಿಂದ ಸ್ವಲ್ಪ ಸ್ಕಿನ್ ಏನೋ ಪ್ರಾಬ್ಲಮ್ ಆಗಿದೆ ನೋಡಿ. ಡಬಲ್ ಚಿನ್ ಆಗಿದೆ, ಪ್ಲಸ್ ಹೆವಿ ನಿದ್ದೆ ಬರುತ್ತೆ, ಪಿಂಪಲ್ಸು ಎಲ್ಲ. ನಿನಗೇನೇ ಆಗೈತೆ ಚೇಂಜಸ್? ನಾನೇ ಚೇಂಜ್ ಆಗ್ಬಿಟ್ಟಿದ್ದೀನಿ. ಇವಳಿಗೆ ದೊಡ್ಡ ರೋಗ ಬಂದೈತೆ. ಓತಿಕೆ ತರ ಆಗಿದ್ದೀನಿ. ಮಚ್ಚ ಈ ತರ ಟಾಪ್ ನನ್ನದು ಏನೋ ಅದೇ ಯೂಶಲಿ ಸೇಮ್ ಒಂದೇ ತರ ಬಟ್ಟೆ ಹಾಕ್ತೀನಿ. ನೀನಾ ಇಷ್ಟೊಂದ್ಸತಿ ನೋಡಿದೇನ್ ಗೊತ್ತಾ? ನಾವ್ ಹಂಗ್ ತಗೊಂಡಿರ್ತೀವಿ. ಬಿಕಾಸ್ ಒಂದೇ ವೆಬ್ಸೈಟ್ ಅಲ್ಲಿ ನಾವು ಬುಕ್ ಮಾಡೋದ್ರಿಂದ ಆದಾಗ ನಾನ್ ನೋಡಿ ಅವಳು ಮಾಡಿರ್ತಾಳೆ, ಇಲ್ಲ ಅವಳು ನೋಡಿ ನಾನ್ ಮಾಡಿರ್ತೀನಿ, ಹಂಗಾಗಿರುತ್ತೇನೋ. ಇಲ್ಲ ಯಾರು ನೋಡಿ ಒಬ್ರು ನೋಡಿ ಇಷ್ಟಪಟ್ಟು ಅವಳನ್ನೇನ್ ಮಾಡಿರ್ತೀವಿ ಅನ್ಸುತ್ತೆ ಆ ಥರ. ಸೊ ಬನ್ನಿ ಈಗ ಕೆಫೆ ಕಾಫಿ ಡೇಗೆ ಹೋಗೋಣ. ಚಲೋ ಚಲೋ. ಇಲ್ಲ ನೋಡು ಮರ್ಯಾದೆ ಇಲ್ಲ. ಗೈಸ್ ಲಾಸ್ಟ್ ಚಾನ್ಸ್, ಬನ್ನಿ. ಆಗಿಟ್ಬಿಟ್ಟೆ ಕಾಲ್ ಮೇಲೆ. ಓಕೆ ಲಾಸ್ಟ್ ಪಾರ್ಟ್ ಟ್ರೈ. ಲಾಸ್ಟ್ ಅಷ್ಟೇ. ಗೈಸ್ ಇದರಲ್ಲಿ ಬೌಲಿಂಗ್ ಅಲ್ಲಿ ನಾನೇ ಗೆದ್ದಿದ್ದು, ಪ್ರೌಡ್ ಇಂದ ಹೇಳ್ಕೊಂತೀನಿ. ಇವಳು ಸ್ಕೋರ್ ರನ್ ಸ್ಕೋರ್ ಎಷ್ಟು ಗೊತ್ತಾ? ಇಲ್ಲಿ ನೋಡಿ ಗೈಸ್, ಇಲ್ಲಿ ನೋಡಿ ಗೈಸ್. ಥ್ಯಾಂಕ್ ಯು, ಪ್ಲೀಸ್ ಕಮ್ ಅಗೇನ್ ಅಂತೆ ಎಸ್ ಗೌಡ. ನಂದು 77, ಇವಳು 68. ಪರವಾಗಿಲ್ಲ ಕಡೆ, ಅಟ್ ಲೀಸ್ಟ್ ಅಷ್ಟಾದ್ರೂ ಮಾಡಿದ್ಯಲ್ಲ. ನಾಟ್ ಬ್ಯಾಡ್, ಗ್ರೇಟ್. ನನ್ ವೇಟ್ ಇತ್ತು ಬಾಲ್ ಕೂಡ. ನನ್ ವೇಟ್ ಇದೆ ಬಾಲ್. ಹೌದಾ? ಅದ್ ನಿಜ ಗೈಸ್. ಇವಳು 5 kg ಅವಳೆ. ಬಾಯ್ ನೋಡಿ ಗೆದ್ದವಳೆ ಅಂತ ಜಾಸ್ತಿ ಅವತಾರ ಆಡ್ತಾವಳೆ. ನಾನೇ ಗೆದ್ದಿದ್ದು. ಆಯ್ತು, ಏನ್ ಒಂದ್ 4-5 ಸ್ಕೋರ್ ಅಷ್ಟೇ ಹೋಯ್ತು ನಂದು. ನಾನು ಗೆಲ್ತೆ. ಇವಳು ಯಾವಾಗ್ಲೂ ಗೆಲ್ಲಲ್ಲ, ಅವಾಗ್ಲೂ ಇದೇ ಡೈಲಾಗ್ ಹೇಳ್ತಾಳೆ. ಇಲ್ಲಿ ಲೂಲು ಮಲ್ಕ ಹೋದಾಗ್ಲೂ ಗೆಲ್ಲಿಲ್ಲ. ನಾನು ಗೆದ್ದಿದ್ದು. ವರ್ಷದಾಗ ಸೋತಿದ್ ನಾನೇ. 42 ಏನೋ ಆಯ್ತು ಸ್ಕೋರ್ ಅಷ್ಟೇ. ಜ್ಯೂಸ್ ಕೊಟ್ರೆ ಚೆನ್ನಾಗಿ ಕುಡಿತಾಳೆ ಅಷ್ಟೇ ನನ್ ಕೆಲ್ಸ. ಗೈಸ್ ಎಲ್ಲ ಉದ್ಧಾರ ಮಾಡಾಯ್ತು. ಇವಾಗ ಜುಡಿಯೋಗ್ ಬಂದಿದೀವಿ ಶಾಪಿಂಗ್ ಉದ್ಧಾರ ಮಾಡಕ್ಕೆ. ಇವಳೇ ಕರ್ಕೊಂಬಂದವಳ, ನಾನಲ್ಲ. ಅವಳು ಬೇಕು ಅಂದು, ನೀನು ಬೇಕು ಅಂದ್ರೆ ನಾನು ಬೇಕು. ಇಬ್ರು ಒಂದ್ ಟೀ ಶರ್ಟ್ ತಗೊಂಡಿದೀವಿ ಒಂದೊಂದು. ಅಂದ್ರೆ ಈಗ ಜಸ್ಟ್ ಬಂದು ಒಂದೊಂದ್ ಟೀ ಶರ್ಟ್. ಇನ್ನ ಏನೇನ್ ತಗೋತೀವಿ ಅಂತ ಹೇಳ್ತೀವಿ. ಬಾರೆ ಸ್ಲಿಪ್ಪರ್ ನೋಡೋಣ. ಆಕ್ಚುಲಿ ನನಗೆ ಜುಡಿಯೋದಲ್ಲಿ ಬಟ್ಟೆಗಿಂತ ಸ್ಲಿಪ್ಪರ್ ಇಷ್ಟ ಆಗುತ್ತೆ. ಯಾಕೆ ಹೇಳು? ಕ್ವಾಲಿಟಿ ಇರುತ್ತೆ. ಬಾ ಇಲ್ಲಿ ನೋಡಿ. ಗೈಸ್ ನಾನ್ ಸೆಕ್ಯೂರಿಟಿ ಇವತ್ತು ಯಾವ ಫ್ಲೋರ್ಗೆ ಹೋಗ್ಬೇಕು ಅಂದ್ರೆ ಹೇಳ್ತಾ ಇಲ್ಲ ಈ ಅಮ್ಮ. ಯಾವ ಫ್ಲೋರ್ ಅಮ್ಮ? ಸರಿ ಬಾರಮ್ಮ. ಓ ಅಂಕಲ್, ನಿಮ್ ಪ್ಲೇಸ್ ನಾನ್ ಕೂತ್ಕೊಂಡ್ಬಿಟ್ಟಿದ್ದೆ. 3rd ಫ್ಲೋರ್ ನಾನೇ ಸೆಕ್ಯೂರಿಟಿ ಆಗಿ. ಗೈಸ್ ಜುಡಿಯೋ ಶಾಪಿಂಗ್ ಆಯ್ತು. ಇವಾಗ ಸಿಕ್ಕಾಬಡೆ ತಲೆನೋವು. ಅದಕ್ಕೆ ಇಬ್ರು ಕಾಫಿ ಕುಡಿಯೋಣ ಅಂತ ಹೋಗ್ತಾ ಇದೀವಿ. ಸಿಕ್ತಾ ಕಾಫಿ ಅಂತೂ ಮಿಸ್ ಮಾಡಲ್ಲ ಇವಳು. ಯಾವಾಗ್ಲೂ ಫೋನು ಇವಳು ಫೋನು, ಇವ್ರ ಬಾಯ್ ಫ್ರೆಂಡು ಫೋನು. ಅದೇನ್ ಫೋನ್ ನೋಡ್ತಾರಪ್ಪ. ಸೀರಿಯಸ್? ಓ ಮೈ ಗಾಡ್. ಪ್ರೀತಿ ಮಚ್ಚ ಸ್ಟ್ರಾಂಗ್ ಕಾಫಿ 2. ಸ್ಟ್ರಾಂಗ್ ಕಾಫಿ 2. ಶುಗರ್ಲೆಸ್ ಕುಡಿಯಕ್ ಆಗಲ್ಲ ಕೊನೆ.
ಸ್ವಲ್ಪ ಶುಗರ್ ಲೆಸ್ ಬೇಡ, ಶುಗರ್ ಹಾಕ್ಸು. ಡಯಟ್ ಅಯ್ಯೋ. ಸೊ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಜುಡಿಯೋದಿಂದ ಏನೇನ್ ತಗೊಬಂದೆ ಅಂತ ರಿವ್ಯೂ ಮಾಡ್ತೀನಿ. ಓಕೆ, ಬಾಯ್. ಬಾಯ್ ಇಲ್ಲ, ಕಾಫಿ ಕುಡಿಯೋದು ತೋರಿಸ್ತೀನಿ ರೀ ಗೈಸ್. ಇವತ್ತು ಬೆಳಿಗ್ಗೆಯಿಂದ ನಂದು ಏನಿಲ್ಲ ಅಂದ್ರೂ 1 ಲಕ್ಷ ಸಮಥಿಂಗ್ ದುಡ್ಡು ಇದಾಗಿದೆ, ಅಂದ್ರೆ ಖಾಲಿಯಾಗಿದೆ ಗೊತ್ತಾ. ಚೈ ಇದು ಏನಪ್ಪ ಅದು, ಇದು ರಿಂಗಿಗೆ 55,000, ಮತ್ತೆ ಇನ್ನೊಂದು ರಿಂಗ್ ಮಾಡಕ್ ಹಾಕಿದ 5,000, 50,000. ನಾನು ಬೆಳಿಗ್ಗೆಯಿಂದ ಎಷ್ಟೇ ಖರ್ಚಾಗಿದೆ ನೋಡಿ, ಇವಳು ಹೇಳ್ತಾಳೆ. ಬೇಜಾನ್ ಖರ್ಚಾಗಿದೆ ಅಲ್ಲ, 1 ಲಕ್ಷದ ಮೇಲೆ. ಲಕ್ಷ 1.5 ಮೇಲೆ ಆಗಿದೆ. 1.5 ಮೇಲೆ ಆಗಿದೆ. ಅವ್ರಿಗೆ ಅಡ್ವಾನ್ಸ್ ಕೊಟ್ಟು ಇಷ್ಟು ಖರ್ಚಾಗಿದೆ ಗೊತ್ತಾ. ನಾವು ಮನೆ ಹಾಳು ಮಾಡ್ತೀವಿ ಇಬ್ರು ಸೇರ್ಕೊಂಡು. ಈಗ ಬೇರೆ ಇಬ್ರು ಒಂದೇ ಕಡೆ ಇದೀವಿ. ಇವಳ ಜೊತೆಗೆ ನಾನು ಹಾಳಾಗ್ತಿದ್ದೀನಿ. ಗೈಸ್, ನಾನು ಇವಳು ಆರ್ ನಗರ, ನಾನು ಮಾಗಡಿ ರೋಡು. ಇವಾಗ ಇಬ್ರು ಆರ್ ನಗರ. ಯಾವ ಶಾಪಿಂಗ್ ಮಾಲ್ ಉಳಿಯಲ್ಲ, ಏನು ಉಳಿಯಲ್ಲ. ಜಾತ್ರೆ ನನ್ ಕೈಗೆ ಎಲ್ಲ ಜಾತ್ರೆ ಮಾಡಿ. ಗೈಸ್, ಇವಳು ಕೈಗೆ ಎಷ್ಟು ನೀಟಾಗಿ ನೇಲ್ ಪಾಲಿಶ್ ಹಾಕಿದೀನಿ ನೋಡಿ. ಗೈಸ್, ಇವಳು ನನ್ಗೂ ಎಷ್ಟು ಡಿಫ್ರೆನ್ಸ್ ನೋಡಿ. ಕರ್ಕಿ ಇವಳು. ಒಂದ್ ನಿಮಿಷ 5 ಬೆರಳಿಗೂ 5 ನೇಲ್ ಪಾಲಿಶ್ ಹಾಕೊಳ್ಳು. ನಾನ್ ನೋಡಿ ಗೈಸ್, ಎಷ್ಟು ಸಿಂಪಲ್ ಆಗಿ ಹಾಕಿದೀನಿ. ಬಾಯ್, ಮಲ್ಕೋತಿದ್ದೀನಿ. ಅಬ್ಬಾ, ಕಣ್ಣೆಲ್ಲ ನೋಡಿ ಹೆಂಗಾಗ್ಬಿಡಿದೆ. ಇದೇನಂತಾನೆ ಗೊತ್ತಾಗ್ತಿಲ್ಲ. ಕಣ್ಣ ಮೇಲೆ ನೋಡಿ ಹೆಂಗಾಗಿದೆ ಇದು. ಕರೆಕ್ಟಾಗಿ 4 ದಿನದಿಂದ ಮನೆ ಹುಡುಕಿ 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 ಹುಡುಕಿ, ಆಮೇಲೆ ಲೇಟಾಗಿ ಬರೋದು, ಮನೆ ಬಗ್ಗೆ ಥಿಂಕ್ ಮಾಡೋದು, ಕನ್ಸ್ ಕಾಣೋದು, ನಿದ್ದೆನೇ ಇಲ್ಲ ಗೈಸ್, ಬರ್ರಿ ಮನೆ ಮನೆ ಮನೆ. ಸೊ ಯಾ, ನೆಕ್ಸ್ಟು ಒಂದು ವ್ಲಾಗಲ್ಲಿ ಸರ್ಪ್ರೈಸ್ ಇದೆ, ಏನಂತ ವೆಯ್ಟ್ ಮಾಡ್ತಾ ಇರಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.